ಲಂಚದ ಕೇಸ್ ಅಂದರೆ ಇದರಲ್ಲಿ 3 ಟೈಪ್ ಇರುತ್ತೆ. ಒಂದು ಕೆಲಸಕ್ಕಾಗಿ ಕೊಡೋದು, ನಮ್ಮದೊಂದು ಕೆಲಸ ಇದೆ ಅದು ಮಾಡಿಕೊಟ್ರೆ ಇಷ್ಟು ಕೊಡಬೇಕು ಅಂತೇಳಿ. ಇನ್ನೊಂದು ಏನಾಗುತ್ತೆ, ಒಂದು ಕೆಲಸ ಆಗಿರುತ್ತೆ ಅದಕ್ಕೆ ಕೂಡ ತಗೊಳ್ಳೋದು ಲಂಚನೇ ಆಗುತ್ತೆ. ಮೂರನೇದ್ದೇನು, ಇನ್ನು ನಮಗೆ ಮುಂದಕ್ಕೆ ಕೆಲಸಕ್ಕೆ ಆಗುತ್ತೆ ಅಂತೇಳಿ ಗಿಫ್ಟ್ ರೂಪದಲ್ಲಿ ತಗೊಳ್ಳೋದು, ಇದು ಕೂಡ ಲಂಚನೇ. ಸೊ ಇದು 3 ಥರದ ಕೇಸು ಲಂಚದಲ್ಲಿ ಬರುತ್ತೆ. ನಮಸ್ಕಾರ. 92.7 ಬಿಗ್ ಎಫ್ ಎಮ್ನಿಂದ ನಾನು RJ ನಾಯನ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಷ್ಟೋ ಸಲ ಲೋಕಾಯುಕ್ತ ಅನ್ನುವಂತಹ ಒಂದು ಇಲಾಖೆಯ ಬಗ್ಗೆ ನಾವು ಯೋಚನೆ ಮಾಡಿದಾಗ ಬಹಳಷ್ಟು ಪ್ರಶ್ನೆಗಳು ಕೂಡ ನಮ್ಮನ್ನು ಕಾಡ್ತಾ ಇರುತ್ತೆ. ಹೇಗೆ ನಾವು ಲೋಕಾಯುಕ್ತ ಇಲಾಖೆಯನ್ನು ಅಪ್ರೋಚ್ ಮಾಡೋದು, ಅವರಿಂದ ನಮಗೆ ಯಾವ ರೀತಿ ನ್ಯಾಯ ಸಿಗುತ್ತೆ ಅಂತ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉತ್ತರವನ್ನು ನೀಡೋದಕ್ಕೆ ಅಂತ ನಮ್ಮ ಜೊತೆ ಇದ್ದಾರೆ ನಮ್ಮ ಮಂಗಳೂರು ನಗರದ ಲೋಕಾಯುಕ್ತ SP ಆಗಿರುವಂತಹ ಶ್ರೀಯುತ ಕುಮಾರ್ ಚಂದ್ರ ಸರ್. ಅವ್ರನ್ನ ನಾನು ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಎರಡನೇದಾಗಿ ಡಿಸ್ಪ್ರೊಪೋರ್ಷನೇಟ್ ಅಸೆಟ್ಸ್ ಅಂದರೆ ಆದಾಯಕ್ಕೆ ಮೀರಿದ ಆಸ್ತಿಯನ್ನು ಗಳಿಸಿರೋದು. ಯಾವುದೇ ಒಂದು ಸರ್ಕಾರಿ ಅಧಿಕಾರಿ ಆಗಲಿ ಅಥವಾ ಯಾವುದೇ ಸ್ಟಾಫ್ ಆಗಲಿ ಒಂದು ಆದಾಯಕ್ಕೆ ಮೀರಿದ ಆಸ್ತಿಯನ್ನು ಗಳಿಸಿದರೆ ಅದೊಂದು ಅಪರಾಧ ಆಗಿರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ, ಸುಮೋಟೋ ಕೇಸ್ ಮಾಡ್ತೇವೆ ನಾವು. ಅದನ್ನು ನಾವು ಕಾನ್ಫಿಡೆನ್ಷಿಯಲಿ ಅದಕ್ಕೆ ಸಂಬಂಧಪಟ್ಟ ದಾಖಲೆ ಆಗಲಿ ಅದನ್ನು ಸ್ಥಳ ಪರಿಶೀಲನೆ ಮಾಡಿ ಕನ್ಫರ್ಮ್ ಮಾಡಿ ನಾವು ಅದರ ಬಗ್ಗೆ ಒಂದು ರಿಪೋರ್ಟ್ ಕಳಿಸಿ ನಾವು ಹೆಡ್ ಆಫೀಸ್ ಕಳಿಸ್ತೇವೆ. ಅದ ನಂತರ ಅದರ ಪ್ರಕ್ರಿಯೆ ನಡೆಯುತ್ತದೆ. ಸೊ ಸಾರ್ವಜನಿಕರು ಕೂಡ ಇದಕ್ಕೆ ಮಾಹಿತಿ ಕೊಡ್ಬೋದು. ಅಂದರೆ ಇಂಥ ಒಂದು ಅಧಿಕಾರಿಯ ಇಷ್ಟೊಂದು ಆಸ್ತಿ ಇದೆ, ಅವ್ರು ಏನೇನೆಲ್ಲ ವಿವರಗಳನ್ನು ನಿಮಗೆ ನೀಡಬೇಕಾಗುತ್ತೆ. ಡೈರೆಕ್ಟಾಗಿ ಆಫೀಸಿಗೆ ಬರ್ಬೋದು, ಒಂದು ಅಥವಾ ಲೆಟ್ರ್ ಬರೆದು ಕೊಡ್ಬೋದು. ಈ ಥರ ಇದೆ, ಇಂಥ ಅಧಿಕಾರಿಯಲ್ಲಿ ಇಂಥ ಕಡೆ ಆಸ್ತಿ ಇದೆ, ತುಂಬ ಆಸ್ತಿ ಮಾಡಿದ್ದಾರೆ, ಬೇರೆ ಬೇರೆ ಬಿಲ್ಡಿಂಗ್ ಇರುತ್ತೆ, ಆಸ್ತಿ ಇರುತ್ತೆ, ತೋಟ ಇರುತ್ತೆ, ಎಲ್ಲ ಬರುತ್ತೆ ಇದರಲ್ಲಿ. ಅಂದರೆ ಇನ್ಫಾರ್ಮೇಷನ್ ಕೊಡ್ಬೋದು ಅದಕ್ಕೆ. ಇದು ಸುಮೋಟೋ ಕೇಸ್, ಯಾಕಂದರೆ ನಾವು ಅದು ಕಾನ್ಫಿಡೆನ್ಷಿಯಲಿ ಮಾಡ್ತೇವೆ. ಸೊ ಸಾರ್ವಜನಿಕರು ಕೂಡ ಇದರ ಮಾಹಿತಿಯನ್ನು ಕೊಡ್ಬೋದು. ಅದರ ಮೇಲೆ ನಾವು ಅದನ್ನು ವೆರಿಫೈ ಮಾಡಿ ನಾವು ಅದರ ಬಗ್ಗೆ ಕೇಸ್ ರಿಜಿಸ್ಟರ್ ಮಾಡ್ತೇವೆ. ಓಕೆ. ಈಗ ಫಾರ್ ಎಕ್ಸಾಂಪಲ್ ಯಾರಾದರೂ ಈಗ ಲಂಚ ತಗೊಳ್ತಾ ಇದ್ದಾರೆ ಅಂತಂದರೆ ಆ ವ್ಯಕ್ತಿ ಯಾವ ಯಾವ ಸಾಕ್ಷಿಗಳನ್ನು ತಂದು ಕೊಡಬೇಕಾಗತ್ತೆ ಲೋಕಾಯುಕ್ತರ ಬಳಿ? ಮುಖ್ಯವಾಗಿ ಆ ಒಂದು ಏನು ಕೆಲಸ ಪೆಂಡಿಂಗ್ ಇದೆ, ಕೆಲಸ ಪೆಂಡಿಂಗ್ ಇರಬೇಕು. ಎರಡನೇದಾಗಿ ಅಥವಾ ಕೆಲಸ ಆಗಿರ್ಬೋದು, ಅದು ಬೇರೆ ವಿಚಾರ. ಆದರೆ ಒಂದು ಕೆಲಸ ಇರಬೇಕು. ಏನೂ ಕೆಲಸ ಇಲ್ಲದೆ ಕಂಪ್ಲೇಂಟ್ ಸುಮ್ಮನೆ ಕೊಡೋಕ್ಕೆ, ಒಂದು ಕೆಲಸ ಆಗಿದೆ, ಡಿಲೇ ಆಗಿದೆ ಅಥವಾ ಲಂಚಕ್ಕಾಗಿ ಪೆಂಡಿಂಗ್ ಇಟ್ಟಿದ್ದಾರೆ, ಅಲ್ಲಿ ಕೂಡ ಗಮನಿಸಬೇಕಾದ ಅಂಶ ಏನಂದರೆ ಬಹುಶಃ ಇವನು ಅರ್ಜಿದಾರನೇ ತಪ್ಪಿದ್ರೆ ಆಗಲ್ಲ. ಈಗ ಯಾವುದೋ ಸರ್ಕಾರದ ಜಮೀನನ್ನು ಒತ್ತುವರಿ ಮಾಡಿ ನನಗೆ ಖಾತೆ ಆಗಿಲ್ಲ ಅಂತ ಹೇಳಿದರೆ ಆಗಲ್ಲ. ಆ ಒಂದು ಅರ್ಜಿ ಕಾನೂನಾತ್ಮಕವಾಗಿರಬೇಕು. ಕಾನೂನಾತ್ಮಕವಾಗಿದ್ದು ಎಲ್ಲ ದಾಖಲೆಯನ್ನು ಕೊಟ್ಟು ಕೂಡ ಅದನ್ನು ಯಾವುದೇ ಒಂದು ಸರಿಯಾದ ಸಕಾರಣ ಇಲ್ಲದೆ ಪೆಂಡಿಂಗ್ ಇಟ್ಟರೆ ಅದು ತಪ್ಪು. ಸೊ ಅದಕ್ಕೆ ಲಂಚ ಕೇಳಿದ್ರು, ಅಲ್ಲಿ ಡಿಮಾಂಡ್ ಇರಬೇಕಾಗುತ್ತೆ. ಸೊ ಅಂದರೆ ಲಂಚ ಕೇಳ್ತಾ ಇದ್ದಾರಾ ಅಂತ ಹೇಳಿದರೆ ಆಗಲ್ಲ, ಅದನ್ನು ಪ್ರೂವ್ ಮಾಡಬೇಕಾಗತ್ತೆ. ಯಾಕಂದರೆ ಏನಾಗುತ್ತೆ, ಇಂಥ ಆ್ಯಕ್ಟ್ಗಳು ಮಿಸ್ಯೂಸ್ ಆಗುತ್ತೆ. ಯಾವುದೇ ವೈಯಕ್ತಿಕ ದ್ವೇಷಕ್ಕಾಗಿ ನನಗೆ ಇವರು ಲಂಚ ಕೇಳ್ತಾ ಇದ್ದಾರೆ, ನಮಗೆ ಇಲ್ಲಿ ಏನಾಗುತ್ತೆ, ಟೋಟಲಿ ನಾವು ಮೀಟಿಂಗ್ ಹೋದಾಗ ಏನು ಹೇಳ್ತಾರೆ, ಸರ್ ತಾಲೂಕು ಆಫೀಸಲ್ಲಿ ಎಲ್ಲ ಲಂಚ ಅಲ್ಲದೆ ಯಾವುದು ನಡೆಯಲ್ಲ. ಹೌದು. ಸೊ ಅಂಥ ಪ್ರಕರಣದಲ್ಲಿ ತನಿಖೆ ಮಾಡೋಕ್ಕಾಗಲ್ಲ. ನಿರ್ದಿಷ್ಟ ಸ್ಪಷ್ಟ ಆಗಿರಬೇಕು, ನನ್ನ ಇಂಥ ಕೆಲಸ ಇದೆ, ನಾನು ಇಂಥ ಅಧಿಕಾರಿ ಹತ್ರ ಹೋಗಿದ್ದೀನಿ, ಎಲ್ಲ ದಾಖಲೆ ಇದೆ, ನನಗೆ ಇದು ಎಕ್ನಾಲಜ್ಮೆಂಟ್ ಕೊಟ್ಟಿದ್ದಾರೆ, ಆದರೆ ಇಷ್ಟು ದಿನ ಆದರೂ ನನ್ನ ಕೆಲಸ ಆಗಿಲ್ಲ, ಅದಕ್ಕಾಗಿ ಲಂಚದ ಬೇಡಿಕೆ ಇಟ್ಟಿದ್ದಾರೆ. ಅಂಥದ್ದು ಸ್ವಲ್ಪ ಕಾನ್ಫಿಡೆನ್ಷಿಯಲ್ ವಿಚಾರ. ಅಂಥ ವಿಚಾರ ಇದ್ದರೆ ನಮ್ಮಲ್ಲಿ ಬಂದರೆ ಅವ್ರಿಗೆ ಏನು ಮಾಡಬೇಕಂತೇಳಿ ನಾವು ಅವರಿಗೆ ವಿಷಯ ತಿಳಿಸ್ತೇವೆ. ಓಕೆ. ಅಂದರೆ ಅವರಿಗೆ ಸರಿಯಾದ ಬ್ರೀಫ್ ಮಾಡ್ತೇವೆ, ಹೇಗೆ ಮಾಡಬೇಕು ಏನಂತೇಳಿ. ಯಾಕಂದರೆ ಇದು ಸಾರ್ವಜನಿಕವಾಗಿ ಹೇಳೋದು ತಪ್ಪಾಗತ್ತೆ. ಕರೆಕ್ಟ್. ಈಗ ಒಂದು ಕರಪ್ಷನ್ಗೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರಿ, ಇನ್ನೊಂದು ಅಕ್ರಮ ಆಸ್ತಿ ಸಂಪಾದನೆಗೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರಿ. ಅದಲ್ಲದೆ ಯಾವ ಯಾವ ವಿಚಾರಗಳು ನಿಮ್ಮ ವ್ಯಾಪ್ತಿಗೆ ಒಳಪಡುತ್ತೆ ಸರ್? ಕ್ರಿಮಿನಲ್ ಮಿಸ್ಕಂಡಕ್ಟ್ ಅಂತ ಹೇಳ್ತೇವೆ. ಅಂದರೆ ಕಳಪೆ ಕಾಮಗಾರಿ, ಸರ್ಕಾರದ ಅನುದಾನದ ದುರ್ಬಳಕೆ, ಸರಿಯಾದ ಫಲಾನುಭವಿಗಳನ್ನು ಗುರುತಿಸದೇ ಇರುವುದು, ಈಗ ಇಲ್ಲಿಗಲ್ ಗ್ರಾಂಟ್ ಆಫ್ ಲ್ಯಾಂಡ್ ಅಥವಾ ಔಟ್ ಸೈಟ್ ಕೇಸ್ ನಡೀತಾ ಇದೆ ಎಲ್ಲ ಕಡೆನೂ. ಸೊ ಇದೆಲ್ಲ ಇದರಲ್ಲಿ ಬರುತ್ತೆ, ಮಿಸ್ಕಂಡಕ್ಟಲ್ಲಿ ಬರುತ್ತೆ. ಓಕೆ. ಅಥವಾ ತಪ್ಪಾಗಿ ಸರ್ಕಾರದ ಜಮೀನನ್ನು ಸರ್ವೆ ಮಾಡಿ ಇದು ಪ್ರೈವೇಟ್ ಲ್ಯಾಂಡ್ ಅಂತ ಕೊಟ್ಟರೆ ಅದು ಸರ್ಕಾರಕ್ಕೆ ನಷ್ಟ ಆಗುತ್ತೆ. ಯಾವುದೇ ವಿಚಾರ ಸರ್ಕಾರಕ್ಕೆ ನಷ್ಟ ಆದರೆ ಅಥವಾ ಸಾರ್ವಜನಿಕ ಏನು ಗ್ರ್ಯಾಂಟ್ ಅನುದಾನ ನಷ್ಟ ಮಾಡಿದರೆ ಅದು ಕ್ರಿಮಿನಲ್ ಮಿಸ್ಕಂಡಕ್ಟ್.
ಕೆಲವೊಮ್ಮೆ ಹೇಳ್ತಾರೆ ನಾವು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡಿದ್ವಿ ಆದರೆ ನಮಗೆ ಸರಿಯಾದಂಥ ಒಂದು ನ್ಯಾಯ ಸಿಗಲಿಲ್ಲ ಅನ್ನುವಂಥದ್ದು. ಇದರಲ್ಲಿ ಕೆಲವೊಮ್ಮೆ ಅವರ ಕಡೆಯಿಂದ ಕೂಡ ತಪ್ಪುಗಳು ಇರಬಹುದು. ಇರುತ್ತೆ. ಯಾಕಂದರೆ ಸರಿಯಾದಂತಹ ಸಾಕ್ಷಿ ಆಧಾರ ಅಥವಾ ಅವರದನ್ನು ಫಾಲೋ ಅಪ್ ಮಾಡುವಂಥದ್ದು ಎಲ್ಲವೂ ಮುಖ್ಯವಾಗುತ್ತೆ ಅನ್ನುವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇರುತ್ತೆ. ಯಾಕಂದರೆ ಅವರಿಗೂ ಕೂಡ ಅದರದ್ದು ಅನುಭವ ಇರಲ್ಲ, ಕೆಲವು ಸರ್ವೇನೇ ಆಗಿರಲ್ಲ. ಹ್ಞೂ ಈಗ ಸರ್ವೆ ಮಾಡುವಾಗ ಏನಾಗುತ್ತೆ, ಹಿಂದಿನ ಕಾಲದಲ್ಲಿ ಏನು ಕನ್ನಡದಲ್ಲಿ ಎಲ್ಲ ಸರ್ವೆ ಮಾಡಿದ್ದಾರೆ, ಅಲ್ಲಿ ಇವಾಗ ಹೋಗಿ ಸರ್ವೆ ಮಾಡಿದರೆ ಅವನ ಜಮೀನಲ್ಲಿ ಬೇರೆ ಯಾರು ಇರ್ಬೋದು. ಹ್ಞೂ ಸೊ ಇವರೇನು ವಿಚಾರ ಮಾಡ್ತಾರೆ ಅದು ನಂದು. ಸೊ ಅದಕ್ಕೆ ಸ್ಪಷ್ಟ ಆಗಿರಬೇಕು ಇವರಿಗೆ. ಹ್ಞೂ ಲೋಕಾಯುಕ್ತದಲ್ಲಿ ಖಂಡಿತವಾಗಿಯೂ ಸಿಗುತ್ತೆ, ಆದರೆ ಅದು ನ್ಯಾಯಯುತ ಆಗಿರಬೇಕು, ಲೀಗಲ್ ಇರಬೇಕು. ಕಂಪ್ಲೇಂಟ್ ಆಗಲಿ ಯಾವುದೇ ಒಂದು ಟೋಟಲಿಗೆ ಕೊಟ್ಟರೆ ಆಗಲ್ಲ. ಜನರಲ್ ಕಂಪ್ಲೇಂಟ್, ಈ ಜನರಲ್ ಕಂಪ್ಲೇಂಟ್ ಸಾರ್ವಜನಿಕರಿಗೆ ಉಪಯೋಗ ಆಗುವಂಥದ್ದು ಕೊಡ್ಬೋದು. ಈಗೇನು ಸಾರ್ವಜನಿಕ ಕೆರೆ ಇದೆ ಅದನ್ನು ಒತ್ತುವರಿ ಮಾಡಿದ್ದಾರೆ, ಅಥವಾ ಸಾರ್ವಜನಿಕ ಈ ಲ್ಯಾಂಡ್ ಒತ್ತುವರಿ ಮಾಡಿದ್ದಾರೆ, ಅದಕ್ಕೆಲ್ಲ ಕಂಪ್ಲೇಂಟ್ ಕೊಡ್ಬೋದು. ಓಕೆ. ಈಗ ಕೆಲವರು ಹೇಳ್ತಾರೆ ನಾನು ಕಂಪ್ಲೇಂಟ್ ಕೊಡೋದೇನೋ ಸರಿ, ತುಂಬ ಸಲ ಓಡಾಟ ಮಾಡಬೇಕು, ಅದರಿಂದ ನನ್ನ ಸಮಯ, ನನ್ನ ಒಂದು ಟೈಮ್ ಎಲ್ಲವನ್ನ ಕೂಡ ಕೊಡಬೇಕಾಗತ್ತೆ ಅನ್ನುವಂಥ ಒಂದು ಪ್ರಶ್ನೆ ಇಲ್ಲ, ಕೂಡ ಇರುತ್ತೆ. ಆ ಥರ ಇಲ್ಲ. ಆದರೆ ನಮಗೆ ನ್ಯಾಯ ಸಿಗಬೇಕಾದ್ರೆ ಮಿನಿಮಮ್ ನಾವು ಮಾಡಲೇಬೇಕು, ಹೋರಾಟ. ಬೇಕಾದ ದಾಖಲೆ ಕೊಡಲೇಬೇಕಾಗತ್ತೆ. ಎಲ್ಲ ಇಲಾಖೆಗೊಂದು ಇತಿಮಿತಿ ಇರುತ್ತೆ, ಎಲ್ಲದಕ್ಕೊಂದು ಲಿಮಿಟ್ಸ್ ಇದೆ, ಒಂದು ಕಾನೂನು ಇದೆ, ಅದನ್ನು ನಾವು ಫಾಲೋ ಮಾಡಲೇಬೇಕಾಗತ್ತೆ. ಅದನ್ನು ಮೀರಿ ನಮಗೇನು ಮಾಡೋಕ್ಕಾಗಲ್ಲ. ಪ್ರೊಸೀಜರನ್ನು ನಾವು ಫಾಲೋ ಮಾಡಲೇಬೇಕು. ಏನಾಗುತ್ತೆ, ಸಾರ್ವಜನಿಕರಿಗೆ ಅರ್ಜಿ ಕೊಟ್ಟ ಕೂಡಲೇ ನಮಗೆ ರಿಸಲ್ಟ್ ಸಿಗಬೇಕಂತೇಳಿ ಒಂದು ನಡೆಸ್ತಾರೆ. ಆದರೆ ಆ ಪ್ರಕ್ರಿಯೆಯನ್ನು ಎಲ್ಲರೂ ಪಾಲಿಸಬೇಕು. ಎಲ್ಲ ಇಲಾಖೆಗೂ ಕೂಡ ಒಂದು ಜುರಿಡಿಕ್ಷನ್ ಇರುತ್ತೆ, ಅದನ್ನು ಮೀರಿ ಕೆಲಸ ಮಾಡೋಕ್ಕಾಗಲ್ಲ. ಸೊ ಅಂಥ ಸಮಯದಲ್ಲಿ ಏನು ಇರ್ತದರೆ, ದಿನ ಹೋಗುತ್ತೆ, ನಮ್ಗೆ ಲೇಟ್ ಆಗುತ್ತೆ. ಆದರೆ ಖಂಡಿತವಾಗಿ ಲೋಕಾಯುಕ್ತದಲ್ಲಿ ನ್ಯಾಯ ಸಿಗುತ್ತೆ. ಆದರೆ ಸರಿಯಾಗಿರ್ಬೇಕು, ಕಂಪ್ಲೇಂಟ್ ಸರಿಯಾಗಿರಬೇಕು, ಲೀಗಲಿ ಇರಬೇಕು, ಮತ್ತು ಇವು ಸ್ವಲ್ಪ ಅದಕ್ಕೆ ಬೇಕಾದ ದಾಖಲೆಯನ್ನು ಕೊಡಲೇಬೇಕು. ಅದು ಇಲ್ಲದೆ ಟೋಟಲ್ ಒಂದು ಅರ್ಜಿ ಬರೆದು ಕೊಟ್ಟರೆ ಕಷ್ಟ ಆಗುತ್ತೆ. ಈಗ ಇವರು ನಂದು ಜಮೀನು ಒತ್ತುವರಿ ಆಗಿದೆ ಅಂತ ಹೇಳಿದರೆ ಆ ಜಮೀನು ಇವ್ರದ್ದಂತೆ ಇವರು ತೋರಿಸ್ಬೇಕು, ದಾಖಲೆಗಳಿರಬೇಕು. ಇವರ ಜಮೀನೇ ಇಲ್ಲ, ನಂದು ಇದು ಒತ್ತುವರಿ ಆಗಿದೆ, ಮೊದಲಿಂದ ಅಜ್ಜನ ಕಾಲದಿಂದ ಬಂದಿದೆ ಅಂತ ಹೇಳಿದರೆ ಅದು ಏನು ಸರ್ವೆ ಆಗಿ ಬೇರೆಯವರ ಹೆಸರಲ್ಲಿ ಇರ್ಬೋದು.